ಅಜ್ಜವರು ನನಗೆ ಹೇಳಿಬಿಟ್ಟಿದ್ದಾರೆ ಇದನ್ನು. ನಾನು ಮಾಡೋದು ಇಷ್ಟೇ ಕೆಲಸ. ಏನು ಅಂದ್ರೆ ಒಂದು ಪೂಜೆ, ಓದು ಮತ್ತು ಸೇವೆ. ನನಗೆ ಆ ಜಾತಿ, ಈ ಧರ್ಮ, ಆ ಧರ್ಮಗಳ ಗಲಾಟೆಗೂ ಕರ್ಕೊಂಡು ಹೋಗಬೇಡ್ರಿ. ನನ್ನ ಧರ್ಮ ಮತ್ತು ನನ್ನ ಧರ್ಮದ ಪರಿಭಾಷೆ ಏನು ಅಂದ್ರೆ ಲವ್ ಆಲ್ ಸರ್ವ್ ಆಲ್. ಇದು ನನ್ನ ಧರ್ಮದ ಪರಿಭಾಷೆ ಅಷ್ಟೆ. ಎಲ್ಲರನ್ನು ಪ್ರೀತಿಸು, ಎಲ್ಲರನ್ನು ಸೇವಾ ಮಾಡು. ಇದನ್ನು ಬಿಟ್ಟು ಇದಕ್ಕೆ ಮಿಕ್ಕಿದ ಧರ್ಮದ ಪರಿಭಾಷೆಗಳನ್ನು ತಿಳಿದುಕೊಳ್ಳುವಷ್ಟು ಪಂಡಿತನೂ ನಾನಲ್ಲ. ನನಗೆ ಗೊತ್ತಿರುವುದಿಷ್ಟೇ, ನಾನು ಇದನ್ನೇ ಮಾಡ್ತೀನಿ. ಇದನ್ನು ಬಿಟ್ಟು ದಯವಿಟ್ಟು ನನಗೆ ಯಾವ ಹೊರಗೂ ಕರ್ಕೊಂಡು ಹೋಗಬೇಡ್ರಿ. ನನಗೆ ಅಜ್ಜರು ಹೇಳ್ಯಾರ, ನಾನು ಎಲ್ಲಿ ನನ್ನ ಶಿಕ್ಷಣ ಸಂಸ್ಥೆಗಳಲ್ಲಿರಲಿ, ಮಠದಲ್ಲಿರಲಿ, ಪತ್ರಿಕೆಯಲ್ಲಿರಲಿ ನನ್ನ ಫೋಟೋ ಎಲ್ಲಿ ಹಾಕಿಲ್ಲ. ನಾನು ಮಠದಾಗಿರೋದು ಅಜ್ಜರ ಫೋಟೋ ಒಂದೇ ಗದ್ದಿಗೆ. ಯಾರೋ ಕೇಳಿದ್ರೆ ನನಗೆ, ಅಲ್ಲ ಅಜ್ಜರು ನಿಮ್ಮ ಮಠದಾಗ ಫೋಟೋ ಹಾಕಿಲ್ಲಲ್ಲ ಅಂತ. ಮತ್ತು ನೀವು ಯಾರ್ದು ನೋಡಿದ್ರಿ ಮಠದಾಗ ಅಂತ ಕೇಳಿದ್ ನಾನು. ಒಬ್ರು ಯಾರೋ ಗುಲ್ಬರ್ಗದಿಂದ ಬಂದಿದ್ದರು, ನಿಮ್ಮ ಫೋಟೋ ಕಂಡಿಲ್ಲಲ್ಲ, ನೀವು ಮಠದಾಗ ಅಡ್ಡಾಡಿದ್ರಿ ಏನು? ಅಡ್ಡಾಡ್ದೆ. ಯಾರ್ದು ಕಂಡಿತು ನಿಮ್ಗೆ? ಅಲ್ಲಿ ಗುರುಗಳು ಶಿವಶಾಂತವೀರ ಸ್ವಾಮಿಗಳ್ದು ಕಂಡಿತ್ತು. ಅಲ್ಲ ಮನ್ಯಾಗ ಫೋಟೋ ಯಾರೂ ಇರ್ತಾವ, ಮಾಲಾಕರು ಇರ್ತಾವೆ, ಆಳ ಮಕ್ಕಳು ಫೋಟೋ ಯಾರು ಹಾಕಿರ್ತಾರೆ? ಯಾರೂ ಹಾಕೋದಿಲ್ಲ. ಅವ್ರ ಮಾಲಾಕರು ಅಷ್ಟೇ, ಅವ್ರ ಆಳ್ಮಗ ನಾನು. ದೇಹ, ಈ ದೇಹದೊಳಗೆ ಜೀವಿರುವಷ್ಟು ದಿವಸ ಅವನ ಸೇವೆ ಮಾಡೋದು ಮತ್ತು ಸಾಧ್ಯ ಇದ್ದಷ್ಟು ನಿಮ್ಮ ಸೇವೆ ಮಾಡೋದು. ಇಷ್ಟು ಬಿಟ್ಟರೆ ಬೇರೆ ಗೊತ್ತಿಲ್ಲ ನನಗೆ. ಮತ್ತು ನನಗೆ ಎಳ್ಕೊಂಡು ಹೋಗ್ಬಿಟ್ರೆ ಒತ್ತಾಯ ಮಾಡಿ. ಅದಕ್ಕೆ ನನ್ನ 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 ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಡ್ರಿ ಅಷ್ಟೇ. ಯಾಕಂದರೆ ಸಮಾಜ ಬಹಳ ಸೂಕ್ಷ್ಮವಾಗಿ ಹೋಗ್ತಾ ಇದೆ. ನನಗೆ ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ಇಲ್ಲ. ತಮಗೆಲ್ಲ ಧನ್ಯವಾದ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.